ಪೂರ್ವಾಭಿಮುಖವಾಗಿ ನಾರು ದೇವ್ರ ಮನೆ ಮಾಡಿ ಕಟ್ಟೆ ಟೊಳ್ಳಿರಬಾರ್ದು, ಉತ್ತರಾಭಿಮುಖವಾಗಾದ್ರೂ ಮಾಡಿ ಟೊಳ್ಳಿರಬಾರ್ದು, ಪಶ್ಚಿಮಾಭಿಮುಖವಾಗಾದ್ರೂ ದೇವ್ರ ಕಟ್ಟೆಯನ್ನ ಕಟ್ಟಿ ಟೊಳ್ಳಿರಬಾರ್ದು. ಈ ಕೆಳಗಡೆ ಮನೆಯಲ್ಲಿ ಅಡಿಗೆ ಮಾಡ್ತೀವಿ ಗುರುಗಳೇ, ಆದ್ರೆ ಫಸ್ಟ್ ಫ್ಲೋರ್ ಅಲ್ಲಿ ಈಶಾನ್ಯದಲ್ಲಿ ಅಂದ್ರೆ ಮೊದಲನೇ ಮಹಡಿಗೆ ಹೋಗ್ಬಿಟ್ಟು ದೇವ್ರ ಮನೆ ನಿಲ್ ಮಾಡ್ಕೋತೀವಿ ಅಂತ ಹೇಳ್ತಾರೆ. ರಾಂಗ್. ನಾನು ಕೆಳಗಡೆ ಅಡಿಗೆ ಮನೆ ಮಾಡ್ಕೊಂಡು ಒಂದೇ ಒಂದು ರೂಮ್ ಮಾಡ್ಕೋತೀನಿ, ಜಾಗ ಜಾಸ್ತಿ ಬಿಟ್ಬಿಟ್ಟು ಫಸ್ಟ್ ಫ್ಲೋರ್ ಅಲ್ಲಿ ದೇವ್ರ ಮನೆ ಮಾಡ್ಕೋತೀನಿ ಅಂದ್ರೆ ಅದನ್ನ ಮಾಡೋಂಗಿಲ್ಲ. ನೋಡಿ, ಒಂದು ಮನೆ ಅಂತ ನಿರ್ಮಾಣ ಮಾಡಿದ್ಮೇಲೆ ಆ ದೇವ್ರ ಮನೆ ಪೂರ್ವದಲ್ಲಿ ತೂಕ ಆಗ್ಬಿಡುತ್ತೆ, ಉತ್ತರದಲ್ಲಿ ತೂಕ ಆಗ್ಬಿಡುತ್ತೆ. ಈ ಥರದ್ದು ಯಾವುದು ಕಾನ್ಸೆಪ್ಟ್ ಇಲ್ಲ. ನೀವು ಉತ್ತರದಲ್ಲಿ ತಗೊಂಡ್ಬಿಟ್ಟು ಕಾರ್ ನಿಂತ್ಕೊತೀರಿ, ಹಂಗಾರ ತೂಕ ಆಗಲ್ವಾ? ಉತ್ತರದಲ್ಲಿ ಮೇಲ್ಗಡೆ ತಾರಸಿ ಇದೆ, ತೂಕ ಆಗಲ್ವಾ? ಉತ್ತರದಲ್ಲಿ ಸೋಫಾ ಹಾಕೊಂಡು ಕೂತ್ಕೊತೀರಾ, ತೂಕ ಆಗಲ್ವಾ? ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಕುರು ಸ್ವಾಹ. ವಾಸ್ತು ಪುರುಷಾಯ ವಿದ್ಮಹೆ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಆರಾಧ್ಯ ದೈವನಾಗಿರುವಂತಹ ಮಲೆ ಮಹದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ವಾಸ್ತುವಿಜ್ಞಾನ ವೀಕ್ಷಕ ಬಂಧುಗಳಿಗೆ ನಿಮ್ಮ ವಿದ್ವಾನ್ ಮುಗುರು ಮಧು ದೀಕ್ಷಿತ್ ಮಾಡುವ ಪರಿಪೂರ್ಣವಾದಂಥ ನಮಸ್ಕಾರ. ಹೇಗಿದ್ರಿ? ಚೆನ್ನಾಗಿದ್ದೀರಿ ಅಂತ ನಾನು ಕೂಡ ಭಾವಿಸ್ತೇನೆ. ಭಾಳ ವಿಶೇಷವಾಗಿರುವಂಥ ಸಂಚಿಕೆಗಳು ಮೂಡು ಬರ್ತಾ ಇದೆ. ಭಾಳ ಅದ್ಭುತವಾದಂಥ ರೆಸ್ಪಾನ್ಸ್ ಬರ್ತಾ ಇದೆ. ಪ್ರಪಂಚದ ಯಾವುದೇ ಮೂಲೆಯಲ್ಲಿರಿ, ಭಾರತದ ಯಾವುದೇ ಮೂಲೆಯಲ್ಲಿರಿ, ಕರ್ನಾಟಕದ ಯಾವುದೇ ಹಳ್ಳಿಯಲ್ಲಿರಿ, ಡೋಂಟ್ ವರಿ, ನಿಮಗೋಸ್ಕರ ನಾವಿದ್ದೀವಿ. ಝೂಮ್ ಆ್ಯಪ್ ಮುಖಾಂತರ ಆನ್ಲೈನಲ್ಲಿ ನೀವು, ನಿಮ್ಮ ಇಂಜಿನಿಯರು, ನಿಮ್ಮ ಆರ್ಕಿಟೆಕ್ಟು ಒಟ್ಟಿಗೆ ಬನ್ನಿ, ಎಲ್ಲರೂ ಕೂತ್ಕೊಂಡು ನಿಮ್ಮ ಮನೆಯ ಪ್ಲ್ಯಾನ್ ಕರೆಕ್ಷನ್ ಮಾಡೋಣ. ಖಂಡಿತವಾಗಿಯೂ ಆ ಸರ್ವಿಸ್ ನಿಮಗೋಸ್ಕರ ಮಾಡ್ತಾ ಇದ್ದೀವಿ. ಯಾರು ಬೇಕಾದ್ರೂ ಅಪಾಯಿಂಟ್ಮೆಂಟ್ ತೊಗೋಬೋದು ಅಂತ ಹೇಳ್ತಾ, ನೋಡಿ, ಭಾಳ ಮುಖ್ಯವಾಗಿ ಇವತ್ತು ಗಮನಿಸಬೇಕಾಗಿರುವಂಥ ವಿಷಯಗಳು ದೇವ್ರ ಮನೆ ಬಗ್ಗೆ ಮಾತನಾಡೋಣ. ಇವತ್ತಿನ ಸಂಚಿಕೆ ಕಂಪ್ಲೀಟ್ ಆಗಿ ದೇವ್ರ ಮನೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ದೇವ್ರ ಮನೆ ಮಾಡುವಾಗ ಗಮನಿಸಬೇಕಾದ ಕೆಲವೊಂದು ವಿಷಯಗಳು. ನೋಡಿ, ದೇವ್ರ ಮನೆ ಮಾಡುವಾಗ ಏನು ಮಾಡಬಾರ್ದು ಅಂದರೆ, ಎಕ್ಸಾಂಪಲ್ಲು ನಾರ್ತ್ ಈಸ್ಟಲ್ಲಿ ದೇವ್ರ ಮನೆ ಅನ್ಕೊಳ್ಳೋಣ. ಖಂಡಿತವಾಗಿಯೂ ಈಶಾನ್ಯ ಮೂಲೆಯಲ್ಲಿ ದೇವ್ರ ಮನೆ ಬರ್ಬೋದು. ಯಾರು ಹೇಳಿದ್ರು ಕೇಳಬೇಡಿ ಈಶಾನ್ಯದಲ್ಲಿ ದೇವ್ರ ಮನೆ ಬರಬಾರ್ದು ಅಂದರೆ, ಯಾರು ಹೇಳಿದ್ರು ಕೇಳಬೇಡಿ. ಅಥವಾ ಕೇಳೋದಿದ್ರು ಯಾವ ಥರ ಕೇಳಿ ಅಂದರೆ, ಅದಕ್ಕೆ ಸಂಬಂಧಪಟ್ಟಂಥ ಯಾವ್ದಾದ್ರು ಗ್ರಂಥದ ಶ್ಲೋಕ ಇದೆಯಾ, ಅದಕ್ಕೆ ಸಂಬಂಧಪಟ್ಟಂಥ ಯಾವ್ದಾದ್ರು ಆಧಾರ ಇದೆಯಾ, ಅಥವಾ ಹಿಂದೆ ಋಷಿಮುನಿಗಳು ಈ ಥರ ಏನಾದ್ರು ಹೇಳಿದ್ರಾ, ಅಥವಾ ಹಿಂದಿನವರು ಹಿಂಗೆ ಮಾಡ್ತಿದ್ರಾ ಅಂತ ಒಂಚೂರು ಮಾಹಿತಿ ತಗೊಳ್ಳಿ. ಕೇಳೋದ್ರಲ್ಲಿ ಏನೂ ತಪ್ಪಿಲ್ಲ. ನೀವು ನನ್ನನ್ನು ಕೇಳಬೇಕು, ನಾನು ತಪ್ಪು ಮಾಡಿದ್ರು ಕೇಳಬೇಕಾಗ್ತದೆ ಅಂತ ಹೇಳ್ತಾ, ನೋಡಿ, ದೇವ್ರ ಮನೆ ಮಾಡುವಾಗ ತಪ್ಪೇನು ಮಾಡಬಾರ್ದು. ಒಂದು, ಈ ದೇವ್ರ ಮನೆ ಮೇಲ್ಗಡೆ ಈ ರೀತಿ ಬೀಮ್ ಹೋಗ್ಬಾರ್ದು, ಬೀಮ್ ರನ್ ಆಗಬಾರ್ದು. ಕೆಲವು ಸರಿ ಹಿಂಗೆ ಹೋಗ್ಬಿಟ್ಟಿರುತ್ತೆ ಬೀಮ್, ಯಾವುದೋ ಒಂದು ಬೀಮ್ ಹೋಗ್ಬಿಟ್ಟಿರುತ್ತೆ. ಅದೆಲ್ಲರೂ ಇರಲಿ. ಕೆಲವು ಸರಿ ದೇವ್ರ ಮನೆಯನ್ನ ಪೂರ್ವದಲ್ಲಿ ಮಾಡಿದಾಗ ಈ ಥರ ಒಂದು ಬೀಮ್ ಹೋಗ್ಬಿಟ್ಟಿರುತ್ತೆ. ಯಾವುದೇ ಕಾರಣಕ್ಕೂ ಈ ರೀತಿ ಬೀಮ್ಗಳು ಪಾಸ್ ಆಗಬಾರ್ದು. ಅದು ಈ ಥರನಾರು ಆಗಿರಲಿ, ಹಿಂಗೋಗಿರೋ ಬೀಮಾರು ಆಗಲಿ, ಯಾವುದೇ ಥರ ಬೀಮ್ ಹೋಗ್ಬಾರ್ದು. ಅಕಸ್ಮಾತ್ ಬೀಮ್ ಹೋಗ್ಬಿಟ್ಟಿದೆ ಗುರುಗಳೇ, ಮನೆ ಕಟ್ಬಿಟ್ಟಿದ್ದೀವಿ ಅಂದರೆ, ದಯವಿಟ್ಟು ಫಸ್ಟ್ ನೀವು ಮಾಡಬೇಕಾಗಿರೋದು ಏನಂದರೆ, ಅದು ಆ ಬೀಮು ಒತ್ತಡ ಬರದೇ ಇರುವಂಥ ರೀತಿಯಲ್ಲಿ ಅದ್ರ ಮೇಲ್ಗಡೆ ಒಂದು POP ಮಾಡಿಸಿ. ಮತ್ತು ಇದು ದೇವ್ರ ಮನೆ, ಇದು ನಮ್ಮ ಮನೆ ತಾರಸಿ. ಈ ಜಾಗದಿಂದ ಸ್ಕೈಲೈಟು ಮನೆ ಒಳಗಡೆ ಬೀಳಬಾರ್ದು. ಈ ಥರ ಲೈಟಿಂಗ್ಸ್ ಬೀಳಬಾರ್ದು ಮನೆ ಒಳಗಡೆ ಫುಲ್ಲು. ಈ ಥರ ಬಿದ್ದರೆ ನಿಮ್ಮ ಮನೆ ಎನರ್ಜಿ ಹಾಳಾಗುತ್ತೆ. ಯಾವುದೇ ಕಾರಣಕ್ಕೂ ದೇವ್ರ ಮನೆಯನ್ನ ಮೇಲ್ಗಡೆ ಇರುವಂಥ ಸ್ಕೈಲೈಟು ದೇವ್ರ ಮನೆ ಒಳಗಡೆ ಬೀಳುವಂಥ ರೀತಿಯಲ್ಲಿ ಮಾಡ್ಕೋಬೇಡಿ. ಅದೇ ರೀತಿ ಈ ದೇವ್ರ ಮನೆಗೆ ಈ ಜಾಗ ಇದೆಯಲ್ಲ, ಇದನ್ನ ಮುಖ್ಯ ದ್ವಾರ ಅಂತ ಇಟ್ಕೊಳ್ಳೋಣ. ಇಲ್ಲಿ ದೇವ್ರ ಮನೆ ಬಾಗಿಲು. ಈ ದೇವ್ರ ಮನೆ ಬಾಗಿಲಲ್ಲಿ ಸ್ವಲ್ಪ ಹೋಲ್ ಮಾಡಿಸಿ, ಗಂಟೆ ಹಾಕ್ಲಿಕ್ಕೆ ಹೋಲ್ ಮಾಡಿಸಿ, ಗಾಳಿ ಬೆಳಕು ಏನೇ ಇದ್ರೂ ಬಾಗಿಲು ಮುಖಾಂತರ ಅಥವಾ ಓಪನ್ ಮಾಡಿದಾಗ ಹೋಗ್ಬೇಕು. ಈ ಕಡೆ ಗ್ಲಾಸ್ ಹಾಕೋದು, ಈ ಕಡೆ ಗ್ಲಾಸ್ ಹಾಕೋದು, ದೇವ್ರ ಮನೆ ಕಾಣುವಂಥ ರೀತಿಯಲ್ಲಿ ಗ್ಲಾಸ್ ಹಾಕುವಂಥ ಕೆಲಸವನ್ನ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಇದರಿಂದ ಎನರ್ಜಿ ಲಾಸ್ ಆಗುತ್ತೆ. ದೀಪದ ಬೆಳಕೇ ಇರಬೇಕು, ದೀಪದ ಎನರ್ಜಿನೇ ಇರಬೇಕು. ಅದೊಂದು ಮೆಡಿಟೇಷನ್ ಏರಿಯಾ ಥರ ಇರಬೇಕು. ಅದರ ಜೊತೆಗೆ ಬಹಳ ಮುಖ್ಯವಾಗಿ ಅದು ಪೂರ್ವವೇ ಆಗಿರಲಿ, ಪಶ್ಚಿಮಾಭಿಮುಖವಾಗಿ ದೇವ್ರ ಮನೆ ಮಾಡಿದರೆ, ಅಥವಾ ಉತ್ತರಾಭಿಮುಖವಾಗಿ ದೇವ್ರ ಮನೆ ಮಾಡಿದರೆ, ಎಲ್ಲಾದರೂ ಮಾಡಿದ್ವಿ, ಅಥವಾ ಪೂರ್ವಾಭಿಮುಖವಾಗಿ ದೇವ್ರ ಮನೆ ಮಾಡಿದರೆ,
ಕಟ್ಟೆಯನ್ನು ಹಿಂಗೆ ಕಟ್ತೀವಿ. ಎಲ್ಲಿ ಕಟ್ತೀವಿ? 3 ಕಡೆ ಕಟ್ತೀವಿ. ಇಲ್ಲ ಒಂದು ಪೂರ್ವದಲ್ಲಿ ಮಾಡ್ತೀವಿ, ದಕ್ಷಿಣದಲ್ಲಿ ಮಾಡ್ತೀವಿ, ಅಥವಾ ಪಶ್ಚಿಮದಲ್ಲಿ ಮಾಡ್ತೀವಿ. ನೀವು ಯಾವುದೇ ಕಡೆ ಮಾಡಿ, ಅದರ ಕಾನ್ಸೆಪ್ಟ್ ಏನಂದ್ರೆ, ನನ್ನ ಪೀಠ ಇದೆಯಲ್ಲ, ದೇವರ ಪೀಠ, ಆ ದೇವರ ಪೀಠ ಅರ್ತ್ಗೆ ಕನೆಕ್ಟ್ ಆಗಬೇಕು. ಟೊಳ್ಳಿರಬಾರ್ದು, ಡ್ರಾಯರ್ಸ್ಗಳಿರಬಾರ್ದು. ಸಂಪೂರ್ಣವಾಗಿ ಅದರ ಕೆಳಗಡೆಗೆ ಪಂಚಧಾತು ಒರಿಜಿನಲ್ ನವರತ್ನವನ್ನು ಹಾಕ್ಬಿಟ್ಟು ಪೀಠವನ್ನು ಕಟ್ಟಿ ನೋಡಿ. ಒಂದು ಮನೆ ಅಂತ ನಿರ್ಮಾಣ ಮಾಡಿದ್ಮೇಲೆ ಆ ದೇವ್ರ ಮನೆ ಪೂರ್ವದಲ್ಲಿ ತೂಕ ಆಗ್ಬಿಡುತ್ತೆ, ಉತ್ತರದಲ್ಲಿ ತೂಕ ಆಗ್ಬಿಡುತ್ತೆ. ಈ ಥರದ್ದು ಯಾವುದೂ ಕಾನ್ಸೆಪ್ಟ್ ಇಲ್ಲ. ನೀವು ಉತ್ತರದಲ್ಲಿ ತಗೊಂಡ್ಬಿಟ್ಟು ಕಾರ್ ನಿಲ್ಸ್ಕೊತೀರಿ, ಹಂಗಾರೆ ತೂಕ ಆಗಲ್ವಾ? ಉತ್ತರದಲ್ಲಿ ಮೇಲ್ಗಡೆ ತಾರಸಿ ಇದೆ, ತೂಕ ಆಗಲ್ವಾ? ಉತ್ತರದಲ್ಲಿ ಸೋಫಾ ಹಾಕೊಂಡು ಕೂತ್ಕೊತೀರಾ, ತೂಕ ಆಗಲ್ವಾ? ಅಡಿಗೆ ಮನೆಯಲ್ಲಿ ಕಟ್ಟೆನ ಎತ್ತರವಾಗಿ ಕಟ್ಕೋತೀರಿ, ನೈಋತ್ಯಕ್ಕಿಂತ ಎತ್ತರ ಆಗ್ಲಿಲ್ವಾ? ಈ ಥರದ್ದು ಯಾವುದು ಕಾನ್ಸೆಪ್ಟ್ ಇಲ್ಲ ವಾಸ್ತುಲಿ. ಮನೆ ಒಳಗಡೆ ನಮ್ಮ ಅನುಕೂಲಕ್ಕೆ ತಕ್ಕಂಥ ರೀತಿಯಲ್ಲಿ ಬಳಸ್ಕೋಬೇಕು. ಈಶಾನ್ಯದಲ್ಲಿ ನಾನು ಒಂದು ಸ್ಟಡಿ ಏರಿಯಾ ಮಾಡಿದ್ದೀನಿ, ಸ್ಟಡಿ ರೂಮ್ ಮಾಡಿದ್ದೀನಿ. ಅಲ್ಲಿ ಒಂದು ಸ್ಟಡಿ ಟೇಬಲ್ ಇಟ್ಕೋತೀನಿ, ಹಂಗಾರೆ ಸ್ಟಡಿ ಟೇಬಲ್ ತೂಕ ಅಲ್ವಾ? ಹಂಗಲ್ಲ. ಅದು ಇಡೀ ಏರಿಯಾದಲ್ಲಿ ಎಲ್ಲಿ ಬೇಕಾದ್ರೆ ಏನು ಬೇಕಾದ್ರೂ ಇಟ್ಕೋಬೋದು. ಅದಕ್ಕೆ ಅದನ್ನು ಮನೆ ಅಂತ ಕರೆಯುವಂಥದ್ದು. ಈಗ ನೀವು ಒಂದು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಿಗೆ ಹೋಗ್ಬಿಟ್ರೆ, ಈಗ ಪ್ರಿಂಟಿಂಗ್ ಪ್ರೆಸ್ ಆಗಿರ್ಬೋದು ಅಥವಾ ವೆಲ್ಡಿಂಗ್ ಫ್ಯಾಕ್ಟ್ರಿಗಳಿರ್ಬೋದು, ನೀವು ಹೋಗ್ಬಿಟ್ರೆ ದೊಡ್ಡ ದೊಡ್ಡ ಮಿಷಿನ್ಗಳು, ಅದಕ್ಕೆ ಬಂದಿರುವಂಥ ರಾ ಮೆಟೀರಿಯಲ್ಸ್ ಎಲ್ಲನ ಇಡೀ ಜಾಗದಲ್ಲೇ ಹರಡಿರ್ತಾರೆ. ಅಯ್ಯೋ ಬ್ರಹ್ಮಸ್ಥಾನ ಬಿಟ್ಬಿಡಿ, ಉತ್ತರ ಬಿಟ್ಬಿಡಿ, ಈಶಾನ್ಯ ಖಾಲಿ ಬಿಟ್ಬಿಡಿ ಅಂದರೆ ಇರೋ 1200 ಸ್ಕ್ವೇರ್ ಫೀಟಲ್ಲಿ ಅವ್ರು ಎಲ್ಲಿ ಇಟ್ಕೋತಾರೆ? ಅದಕ್ಕೊಂದು ಗೋಡನ್ ಮಾಡೋಕ್ಕಾಗತ್ತಾ? ಹಂಗಲ್ಲ. ಅದನ್ನು ಸರಿಯಾದ ಕ್ರಮವನ್ನು ಅರ್ಥ ಮಾಡ್ಕೋಬೇಕು. ನೋಡಿ, ನೀವು ಪೂರ್ವಾಭಿಮುಖವಾಗಿ ದೇವ್ರ ಮನೆ ಮಾಡಿ, ಕಟ್ಟೆ ಟೊಳ್ಳಿರಬಾರ್ದು. ಉತ್ತರಾಭಿಮುಖವಾಗಾದ್ರೂ ಮಾಡಿ, ಟೊಳ್ಳಿರಬಾರ್ದು. ಪಶ್ಚಿಮಾಭಿಮುಖವಾಗಾದ್ರೂ ದೇವ್ರ ಕಟ್ಟೆಯನ್ನು ಕಟ್ಟಿ, ಟೊಳ್ಳಿರಬಾರ್ದು. ಅದ್ರ ಕೆಳಗಡೆ ಸ್ವಲ್ಪ ನವರತ್ನ ಪಂಚಧಾತು ಹಾಕಿ. ಅದ್ರ ಉದ್ದೇಶ ಏನು? ನೀವು ಇಡುವಂಥ ಯಾವುದೋ ಒಂದು ಫೋಟೋ ವಿಗ್ರಹ ಅರ್ಥಕ್ಕೆ ಕನೆಕ್ಟ್ ಆಗಬೇಕು. ಮತ್ತೆ ಇನ್ನೊಂದು ಏನು ಮಾಡ್ತಾರೆ, ಕೆಲವು ಸರಿ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರ್ ಮನೆ ಮಾಡ್ಕೊಂಡವ್ರೆ, ಈ ಕೆಳಗಡೆ ಮನೆಯಲ್ಲಿ ಅಡುಗೆ ಮಾಡ್ತೀವಿ ಗುರುಗಳೇ, ಆದರೆ ಫಸ್ಟ್ ಫ್ಲೋರಲ್ಲಿ ಈಶಾನ್ಯದಲ್ಲಿ ಅಂದರೆ ಮೊದಲನೇ ಮಹಡಿಗೆ ಹೋಗ್ಬಿಟ್ಟು ದೇವ್ರ ಮನೆ ಮಾಡ್ಕೋತೀವಿ ಅಂತ ಹೇಳ್ತಾರೆ. ರಾಂಗ್. ಯಾವಾಗ್ಲೂ ಈಗ ನೀವು ಪೂರ್ತಿ ಪಾರ್ಕಿಂಗ್ ಮಾಡಿಬಿಟ್ಟಿದ್ದೀರಾ, ಮೇಲ್ಗಡೆ ಇದ್ದೀರಾ ಅಂದರೆ ಅಡುಗೆ ಮನೆ ದೇವ್ರ ಮನೆ ಎಲ್ಲ ಒಂದೇ ಕಡೆ ಮಾಡ್ಕೊಳ್ಳಿ, ತಪ್ಪೇನಿಲ್ಲ. ಆದರೆ ನಾನು ಕೆಳಗಡೆ ಅಡುಗೆ ಮನೆ ಮಾಡಿಕೊಂಡು ಒಂದೇ ಒಂದು ರೂಮ್ ಮಾಡ್ಕೋತೀನಿ, ಜಾಗ ಜಾಸ್ತಿ ಬಿಟ್ಬಿಟ್ಟು ಫಸ್ಟ್ ಫ್ಲೋರಲ್ಲಿ ದೇವ್ರ ಮನೆ ಮಾಡ್ಕೋತೀನಿ ಅಂದರೆ ಅದನ್ನು ಮಾಡೋಂಗಿಲ್ಲ. ನೀವು ನಿಮ್ಮ ಮುಖ್ಯ ದ್ವಾರ ಯಾವ ಜಾಗದಲ್ಲಿದೆಯೋ, ಮೇನ್ ಡೋರ್ ಎಲ್ಲಿದೆಯೋ, ನಿಮ್ಮ ದೇವ್ರ ಮನೆ ಕೂಡ ಅಲ್ಲೇ ಇರಬೇಕು. ಜೊತೆಗೆ ಆ ದೇವ್ರ ಮನೆಯಲ್ಲಿ ಫೋಟೋಗಳನ್ನು ಎದೆದುರಿಗೆ ಇಡಬೇಡಿ. ಒಂದು ದೇವರ ಫೋಟೋ ಎದುರುಗಡೆ ಇನ್ನೊಂದು ಇಡಬಾರ್ದು. ನಿತ್ಯ ನೀವು ಅಭಿಷೇಕ ಪೂಜೆಗಳನ್ನು ಮಾಡ್ತಿಲ್ಲ ಅಂದರೆ ಮುಷ್ಟಿಗಾತ್ರಕ್ಕಿಂತ ಎತ್ತರದ ವಿಗ್ರಹಗಳನ್ನು ಇಟ್ಕೊಂಡು ಪೂಜೆ ಮಾಡಬಾರ್ದು. ನಿಮ್ಮ ಹತ್ರ ಸಿಕ್ಕಾಬಿಟ್ಟೆ ದುಡ್ಡಿದೆ ಅಂದ್ಬಿಟ್ಟು ಒಂದು 8 ಅಡಿ ವೆಂಕಟೇಶ್ವರ ಸ್ವಾಮಿ ಇಟ್ಬಿಡೋದು, ಒಂದು ದೊಡ್ಡ ಚಾಮುಂಡೇಶ್ವರಿ ಫೋಟೋ ಇಟ್ಬಿಡೋದು. ಆ ಥರ ಮಾಡಬೇಡಿ. ದೇವ್ರ ಮನೆ ಎಷ್ಟು ಎತ್ತರ ಕಡಿಮೆ ಇರುತ್ತೋ, ಎಷ್ಟು ಸಿಂಪಲ್ ಆಗಿರುತ್ತೋ, ಪೂಜೆ ಮಾಡಲಿಕ್ಕೆ, ಮೆಡಿಟೇಟ್ ಮಾಡೋಕ್ಕೆ ಅತ್ಯಂತ ಶ್ರೇಷ್ಠವಾಗಿರುತ್ತೆ. ಅಂತಹ ಮನೆಯಲ್ಲಿ ಎನರ್ಜಿ ಜಾಸ್ತಿ ಇರ್ತದೆ. ದೀಪದ ಬೆಳಕು ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ, ಇನ್ನು ತುಂಬ ವಿಷಯಗಳಿದೆ ದೇವ್ರ ಮನೆ ಬಗ್ಗೆ. ಕಲರ್ ಹೇಗೆ ಬರಬೇಕು, ಫ್ಲೋರ್ ಹೇಗಿರಬೇಕು, ಅದರಲ್ಲಿ ಫೋಟೋಗಳನ್ನು ಹೇಗಿರಬೇಕು, ಯಾವ್ಯಾವ ವಿಗ್ರಹಗಳು ಎಷ್ಟೆಷ್ಟಿರಬೇಕು, ಇದೆಲ್ಲ ಮುಂದಿನ ದಿನಗಳಲ್ಲಿ ಮಾತನಾಡೋಣ. ಮತ್ತು ಯಾವ್ಯಾವ ದಿಕ್ಕಲ್ಲಿ ಪ್ರಾಪರಾಗಿ ಮಾಡಬೇಕು ಎಲ್ಲನ ಮುಂದಿನ ಸಂಚಿಕೆಯಲ್ಲಿ ಮಾತನಾಡೋಣ ಅಂತ ಹೇಳ್ತಾ ಈ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ಆ ಮಲೆಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.